ಶಾಲು ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ. ಈ ದಿನದ ವಾಗ್ದಾನ, ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನು ನಂಬ್ತಾ ಇದ್ದೀನಿ. ಈ ದಿನದ ವಾಗ್ದಾನ, ಒಂದು ವಾಕ್ಯ ಓದಿಕೋಣ. ಹಗ್ಗಾಯನ ಗ್ರಂಥ 2ನೇ ಅಧ್ಯಾಯ 19ನೇ ವಚನ ಓದಿಕೋಣ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ನೋಡಿ, ಇಲ್ಲಿ ಯೆಹೋವ ದೇವರು ಒಂದು ವಾಕ್ಯವನ್ನು ಕೊಡ್ತಾ ಇದ್ದಾನೆ. ಇದೇ ದಿನ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದಿಸ್ತೇನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ಆಶೀರ್ವಾದ ಕಾರಣ? ನಮ್ಮ ಜೀವನದಲ್ಲಿ ಯಾಕೆ ಆಶೀರ್ವಾದ ಬೇಕಂದ್ರೆ, ಆಶೀರ್ವಾದ ಮೂಲ ಕಾರಣ ನಾವೆಲ್ಲ ವಿಷಯದಲ್ಲಿ ಆಶೀರ್ವಾದವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಕುಟುಂಬದಲ್ಲಿ, ನಾವು ಮಾಡುವ ಕೆಲಸದಲ್ಲಿ, ವ್ಯಾಪಾರದಲ್ಲಿ, ಪ್ರತಿ ಒಂದರಲ್ಲಿ ನಾವು ಅದ್ಭುತವಾಗಿ ಆನಂದವಾಗಿರ್ಬೇಕಂದ್ರೆ ಅದಕ್ಕೆ ದೇವರ ಕೃಪೆ ಮತ್ತು ದೇವರ ಆಶೀರ್ವಾದ ಬಹಳ ಪ್ರಾಮುಖ್ಯವಾದ ಆಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಇದೇ ದಿನ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದಿಸ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀವು ಅಂತ ಇರ್ಬೋದು, ಎಲ್ಲಿ ನಾವು ಇದುವರೆಗಾಗಿ ಬರೀ ಶಾಪ ನೋಡ್ತಾ ಇದೀವಿ, ಜಗಳಗಳು ನೋಡ್ತಾ ಇದೀವಿ, ಕಲಹಗಳು ನೋಡ್ತಾ ಇದೀವಿ, ನಷ್ಟಗಳು ನೋಡ್ತಾ ಇದೀವಿ, ತೊಂದರೆಗಳು ನೋಡ್ತಾ ಇದೀವಿ, ಸಮಸ್ಯೆಗಳು ನೋಡ್ತಾ ಇದೀವಿ ಅಂತ ನೀವು ಅಂದ್ಕೊಂಡಿರ್ಬೋದು. ಅದೇ ನಿಮ್ಮ ಲೈಫ್ ಆಗಿರ್ಬೋದು. ಆದ್ರೆ ಈ ದಿನ ದೇವರು ಹೇಳ್ತಾ ಇದ್ದಾನೆ, ಈ ದಿನ ಮೊದಲುಗೊಂಡು ಡೇಟ್ ಮಾಡ್ಕೊಳ್ರಿ, ಡೇಟ್ ಬರ್ಕೊಳ್ರಿ ಇದನ್ನ. ಯಾಕೆಂದ್ರೆ ದೇವರು ಹೇಳುವಂತ ಮಾತು ಪ್ರತಿಯೊಂದು ಸತ್ಯವಾಗಿರುತ್ತೆ, ಅದು ಆಶೀರ್ವಾದವಾಗಿರುತ್ತೆ. ನಂಬುವ ಪ್ರತಿಯೊಬ್ಬರ ಜೀವನದಲ್ಲಿ ಮಾಡ್ತಾನೆ. ನಂಬಲಾರ್ದವ್ರ ಜೀವನದಲ್ಲಿ ನಾನು ಏನ್ ಹೇಳಕ್ಕಾಗಲ್ಲ. ನಂಬ್ತಾ ಇದೆಯಾ ದೇವ್ರ ವಾಗ್ದಾನ? ಇವತ್ತು ನಂಬು. ಇವತ್ತೇ ಮೊದಲುಗೊಂಡು ನಾನು ದೇವ್ರ ಇವತ್ತೇ, ಈ ದಿನ ಮೊದಲುಗೊಂಡು, ನಾಳೆ ಅಲ್ಲ, ನಾಡಿದ್ದು ಅಲ್ಲ, ಈ ದಿನ ಮೊದಲುಗೊಂಡು ನಾನು ನಿನ್ನ ಆಶೀರ್ವಾದಿಸ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ದಿನ ಮೊದಲುಗೊಂಡು ಆಶೀರ್ವಾದಿಸ್ತಾನೆ ಅಂತ ಹೇಳಿದ್ರೆ, ಈ ದಿನ ಮೊದಲುಗೊಂಡು ನಿನ್ನ ಮೇಲಿರುವಂತ ಎಲ್ಲ ಶಾಪಗಳು, ಮರಣಕರವಾದಂತ ಶಾಪಗಳು, ಆ ಕುಟುಂಬದಲ್ಲಿ, ಆ ಗಂಡ ಹೆಂಡತಿ ಮಧ್ಯದಲ್ಲಿ, ವ್ಯಾಪಾರದಲ್ಲಿ, ನಿನ್ನ ಜೀವನದಲ್ಲಿ ಇದುವರೆಗಾಗಿ ಕಂಡ ಎಲ್ಲಾ ಶಾಪಗಳು ಯೇಸು ನಾಮದಲ್ಲಿ ಅವೆಲ್ಲವನ್ನು ಬ್ರೇಕ್ ಮಾಡಿ ದೊಡ್ಡ ಜಯ, ದೊಡ್ಡ ಆಶೀರ್ವಾದ, ದೊಡ್ಡ ಬಿಡುಗಡೆಯನ್ನು ದೇವರು ಈ ದಿನ ಮೊದಲುಗೊಂಡು ನಿನಗೆ ಕೊಳ್ಳಿಕ್ಕೆ ರೆಡಿ ಆಗಿದ್ದಾನೆ. ಓಕೆನಾ? ಇದನ್ನ ನಂಬಬೇಕು. ನೀವು ನಂಬಿದ್ರೆ ಸಾಕು. ದೇವರು ಈ ದಿನ ಮೊದಲುಗೊಂಡು ನಿನ್ನೆಲ್ಲಾ ಕ್ಷೇತ್ರಗಳಲ್ಲಿ, ಎಲ್ಲ ರಂಗಗಳಲ್ಲಿ, ಎಲ್ಲ ಮಂಡಲಗಳಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಇದುವರೆಗಾಗಿ ಶಾಪ ಕಂಡಿರ್ಬೋದು, ಇನ್ನು ಮುಂದೆ ದೇವರು ನಿಮಗೆ ಎಲ್ಲ ವಿಷಯದಲ್ಲಿ ಆಶೀರ್ವಾದ ಕೊಟ್ಟು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಓಕೆನಾ? ಈ ವಿಡಿಯೋ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ನಿನ್ನ ಫ್ರೆಂಡ್ಸ್, ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಶಾಪದಲ್ಲಿರುವಂತ, ನೀವು ನೋಡಿರ್ತೀರಲ್ಲ, ಅವ್ರ ಮನೆಯಲ್ಲಿ ಜಗಳ, ಇವ್ರ ಮನೆಯಲ್ಲಿ ಕಲಹ, ಬರೇ ಸಾಲದಲ್ಲಿ, ರೋಗದಲ್ಲಿ, ಮರಣದಲ್ಲಿ ಮುಣಿಗೋಗಿದ್ದಾರೆ ಅಂತ ಶಾಪಗಳು ನೋಡಿರ್ತೀರಲ್ಲ, ಅಂತವ್ರಿಗೆ ಶೇರ್ ಮಾಡಿ. ದೇವರು ಅವ್ರ ಕುಟುಂಬವನ್ನು ಈ ವಾಕ್ಯದ ಮುಖಾಂತರ ದರ್ಶಿಸ್ಲಿಕ್ಕೆ ಇರ್ತಾನೆ. ಓಕೆನಾ? ಇದು ನನ್ನ ಮಾತಲ್ಲ, ದೇವರ ಮಾತು. ಹಗ್ಗಾಯನ ಗ್ರಂಥ 2ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳಲ್ಪಟ್ಟ ಪ್ರಕಾರ ದೇವರು ಈ ದಿನ ಮೊದಲುಗೊಂಡು ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿಕ್ಕೆ ಇರ್ತಾನೆ. ಓಕೆನಾ? ಪ್ರಿಯ ದೇವಜನವೇ, ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕದ ದೇವರೇ, ಈ ದಿನ ಒಂದು ವಾಗ್ದಾನ ಮಾಡಿದ್ಯಾ. ಹಗ್ಗಾಯನ ಗ್ರಂಥ 2ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳಲ್ಪಟ್ಟ ಪ್ರಕಾರ ಈ ದಿನ ಮೊದಲುಗೊಂಡು ನಾನು ಆಶೀರ್ವಾದಿಸ್ತೀನಿ ಎಂಬುದಾಗಿ. ಅಪ್ಪ, ಯಾವ ಕುಟುಂಬದಲ್ಲಿ ಶಾಪ ಇದೆಯೋ, ಯಾವ ಕುಟುಂಬದಲ್ಲಿ ತೊಂದರೆಗಳಿದೆಯೋ, ಮರಣಕರವಾದ ವ್ಯಾಧಿಗಳಿದೆಯೋ, ಸಮಸ್ಯೆಗಳಿದೆಯೋ, ಶಾಪ ಯಾರನ್ನ ಬೆನ್ನಟ್ಟಿ ಕಾಣಿಸ್ತಾ ಇದೆಯೋ, ಆ ಶಾಪಗಳೆಲ್ಲ ಬ್ರೇಕ್ ಆಗಲಿ ಎಂದು ನಾನು ಪ್ರಾರ್ಥಿಸ್ತೀನಿ. ವಾಕ್ಯ ಕೇಳ್ತಿರುವಾಗಲೇ ಆಶೀರ್ವಾದಗಳು ಅವರ ಕುಟುಂಬದಲ್ಲಿ ಇಳಿದು ಬರಲಿ, ಆ ದಾಂಪತ್ಯ ಜೀವನದಲ್ಲಿ ಇಳಿದು ಬರಲಿ, ಅವರ ವ್ಯಾಪಾರದಲ್ಲಿ ಇಳಿದು ಬರಲಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಯೆಹೋವನ ಆಶೀರ್ವಾದ ಯೇಸು ನಾನು ರಿಲೀಸ್ ಮಾಡ್ತಾ ಇದ್ದೇನೆ ಕರ್ತನೆ. ಎಲ್ಲವೂ ಶಾಪಗಳು ಹೋಗಿ ಆಶೀರ್ವಾದವಾಗಲಿ, ದೊಡ್ಡ ಬಿಡುಗಡೆ ಪ್ರತಿಯೊಬ್ಬರಲ್ಲಿ ಆಗಲಿ. ದೇವರೇ, ಅದ್ಭುತ ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ತಂದೆ. ಆಮೆನ್.